ಹಾಯ್ 3 ಕ್ಯೂಟೀಸ್ ಓಕೆ 3 ಜನ ಕ್ಯೂಟೀಸ್ ನನಗೆ ರೀಲ್ಸ್ ಸೆಂಡ್ ಮಾಡಿ ಯು ಹ್ಯಾವ್ ಟು ಗೋ ಟು ದಿಸ್ ಶಾಪ್ ಅಂತ ಹೇಳಿದ್ರು. ಐ ಆಮ್ ಲೈಕ್ ಯಾ ಐ ಹ್ಯಾವ್ ಟು ಬಿಕಾಸ್ ಐ ಲವ್ ಫ್ರೂಟ್ಸ್. ಅಂಗಡಿ ಪೂರ್ತಿ ಫ್ರೂಟ್ಸೇ ಇರೋದು. ಸೊ ಐ ವೆಂಟ್ ಆ್ಯಂಡ್ ಐ ಗಾಟ್ ಸೋ ಮೆನಿ ಥಿಂಗ್ಸ್. ಫಸ್ಟ್ ಒನ್ ದಿಸ್ ಸ್ಟೋಲ್ ಮೈ ಹಾರ್ಟ್ ಅನ್ಬೇಕು ಓಕೆನಾ. ದಿಸ್ ಇಸ್ ಸ್ವೀಟ್ ಟ್ಯಾಮ್ರಿಂಡ್ ಅಂತ ಓಕೆನಾ. ನಾನು ನೋಡಿದ ತಕ್ಷಣ ನಮ್ಮಮ್ಮಗೂ ನನಗೂ ಒಂಥರ ಫೇವ್ರೇಟ್ ಆಗಿಬಿಟ್ಟಿದೆ. ನಮ್ಮಮ್ಮಗೆ ನಾನು ಕೊಡಲ್ಲ ಅಂತ ಹೇಳ್ತೀನಿ. ನಮ್ಮಮ್ಮ ನನಗೆ ಕೊಡು ಅಂತ. ಸೊ ನಾರ್ಮಲ್ ಹುಣ್ಸೆಹಣ್ಣು ಹೇಗಿರುತ್ತೆ ಹಾಗೆ ಇದೆ. ಬಟ್ ದಿಸ್ ಇಸ್ ಸ್ವೀಟ್ ಹಾನೆಸ್ಟ್ಲಿ. ಐ ಸ್ವೇರ್ ನನಗೆ ಹುಣ್ಸೆಹಣ್ಣಲ್ಲೇ ಸ್ವೀಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಇಟ್ಸ್ ಡಿಲಿಷಿಯಸ್. ಅಂದರೆ ಜಸ್ಟ್ ಸ್ಲೈಟಾಗಿ ಆ ಹುಣ್ಸೆಹಣ್ಣು ಫ್ಲೇವರ್ ಅಂದರೆ ಹುಳಿ ಫ್ಲೇವರ್ ಇದೆ. ಅದು ಬಿಟ್ಟರೆ ಕಂಪ್ಲೀಟ್ಲಿ ಸ್ವೀಟ್. ನಂಗೆ ತುಂಬ ಸ್ವೀಟ್ ಇಲ್ಲ, ಮುಖಕ್ಕೆ ಹೊಡೆಯೋ ಥರ ಇಲ್ಲ, ಜಸ್ಟ್ ನಾರ್ಮಲ್ ಸ್ವೀಟಾಗಿದೆ. ಲವ್ ಇಟ್. ಆ್ಯಂಡ್ ಐ ಗಾಟ್ ದಿಸ್ ಗೋಲ್ಡನ್ ಕಿವಿ. ಗ್ರೀನ್ ಕಲರ್ ಕಿವಿ ತಿಂದಿದ್ದೀನಿ, ಚಿಕ್ಕ ಕಿವಿ ತಿಂದಿದ್ದೀನಿ. ಬಟ್ ದಿಸ್ ಇಸ್ ಯೆಲ್ಲೋ ಕಲರ್ ಕಿವಿ. ಸೊ ಒಳಗಡೆ ಎಲ್ಲೋ ಇರುತ್ತೆ. ಕಂಪ್ಯಾರಿಸನಲ್ಲೂ ಅಷ್ಟೇ ಕೂಡ ಆಚೆ ತುಂಬ ಪ್ರಿಕ್ಕೆ ಹೇರ್ ಇಲ್ಲ ಇದರಲ್ಲಿ, ಜಸ್ಟ್ ನಾರ್ಮಲ್ ಫೀಲ್ ಥರ ಇದೆ. ಸೊ ಲೆಟ್ಸ್ ಟ್ರೈ. ಐ ಮೀನ್ ಸ್ವಲ್ಪ ಡಿಸಪಾಯಿಂಟೆಡ್ ಬಿಕಾಸ್ ಐ ಎಕ್ಸ್ಪೆಕ್ಟೆಡ್ ದಟ್ ಗ್ರೀನ್ ಕಿವಿಯಲ್ಲಿ ಇರೋ ಥರ ಲೇಯರ್ ಅಂದರೆ ಆ ಸ್ಪೈರಲೆಲ್ಲ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಅಪ್ಯಾರೆಂಟ್ಲಿ ಡಸ್ ನಾಟ್ ಹ್ಯಾವ್ ಇಟ್ ಅಂತ. ಸ್ವೀಟ್ ಇದೆ. ಐ ಆಮ್ ರಿಯಲಿ ಹ್ಯಾಪಿ ಐ ಪರ್ಚೇಸ್ ದಿಸ್ ಓಕೆ. ಇದು ಗ್ರೀನ್ ಕಿವಿ ಅಷ್ಟು ಸೀಡ್ಸ್ ಇಲ್ಲ ಆ್ಯಂಡ್ ಗ್ರೀನ್ ಕಲರ್ ಕಿವಿ ಸ್ವಲ್ಪ ಸವರ್ ಆಗಿರುತ್ತೆ. ಬಟ್ ದಿಸ್ ಒನ್ ಇಸ್ ಕಂಪ್ಲೀಟ್ಲಿ ಸ್ವೀಟ್. ಲಾಸ್ಟಲ್ಲಿ ಆಫ್ಟರ್ ಟೇಸ್ಟ್ ಮಾತ್ರ ಕಿವಿ ಥರ ಇದೆ. ಅದು ಬಿಟ್ಟರೆ ನಾರ್ಮಲಾಗಿ ತಿನ್ನುವಾಗ ಸ್ವೀಟ್ ಆಗಿದೆ. ಆಯ್ತು, ನನಗೆ ಮ್ಯಾಂಗೋಸ್ ಕೂಡ ತಂದಿದ್ದೀನಿ. ಜಸ್ಟ್ ಸೀಸನ್ ಆಯಿತು ಬಟ್ ಮ್ಯಾಂಗೋಸ್ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಅದೊಂದೇ ರೀಸನಿಗೋಸ್ಕರ ತಂದಿದ್ದು. ಆಲ್ಸೋ ಸ್ಟ್ರಾಬೆರೀಸ್. ನನ್ನ ಸ್ಟ್ರಾಬೆರೀಸ್ ಔಟ್ ಆಫ್ ಸೀಸನ್ ಇದ್ದರೂ ಕೂಡ ಐ ವಿಲ್ ಸ್ಟಿಲ್ ಗೆಟ್ ಇಟ್ ಬಿಕಾಸ್ ಐ ಲವ್ ಸ್ಟ್ರಾಬೆರೀಸ್. You will listen, I love towards any fruits. So just ignore that. Avocados. ಈ ಅವಕಾಡೋ ನೋಡಿದಾಗೆಲ್ಲ ಚಿಕ್ಕ ವಯಸ್ಸೇ ನೆನಪಾಗುತ್ತೆ. ತುಂಬ ಅಂದರೆ ತುಂಬ ಇಷ್ಟ. ನಂಗೆ ಚಿಕ್ಕ ವಯಸ್ಸಲ್ಲಿ ಅವಕಾಡೋ ಅನ್ನೋ ಹೆಸರೆಲ್ಲ ಗೊತ್ತಿರಲಿಲ್ಲ. ಲುಕ್ ಎಟ್ ದಿಸ್. ಮೊನ್ನೆ ಗ್ರೀನ್ ಗಾರ್ಡೆಸ್ ಸ್ಯಾಲೆಡ್ ಮಾಡುವಾಗ ಇಟ್ ವಾಸ್ ಆಲ್ ರಾಟನ್. ಬಟ್ ಐ ಲವ್ ಅವಕಾಡೋಸ್. ಯು ಜಸ್ಟ್ ಮೆಲ್ಟ್ ಇನ್ ಯರ್ ಮೌತ್. ಟು ಗುಡ್. 3ರಲ್ಲಿ ಬಟರ್ ಫ್ರೂಟ್ನ ನೀಟಾಗಿ ಸ್ಕ್ವೀಸ್ ಮಾಡಿ ಸಕ್ಕರೆ ಹಾಕಿ ಅದನ್ನು ಅಕ್ಕಿ ರೊಟ್ಟಿ ಜೊತೆ ತಿಂತಾರೆ. ಐ ಆಲ್ಸೋ ಗಾಟ್ ದಿಸ್. ಇದೇನು ಅಂದರೆ ಪಮಯಲೋ ಓಕೆನಾ. ನಾನು ಇದನ್ನು ಫಸ್ಟು ಚಕೋತ ಅಂದ್ಕೊಂಡಿದ್ದೆ. ಇಲ್ಲಿ ಇಷ್ಟು ದೊಡ್ಡ ಆರೆಂಜ್ ಬರುತ್ತಲ್ಲ ಆ ಥರ ಅಂದ್ಕೊಂಡಿದ್ದೆ. ಬಟ್ ಅಪ್ಯಾರೆಂಟ್ಲಿ ಇಟ್ ಈಸ್ ನಾಟ್ ದ ಸೇಮ್. ಬಟ್ ಇದನ್ನು ಗ್ರೇಪ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ. ಈ ವಿಡಿಯೋ ಎಷ್ಟು ದೊಡ್ಡದಿದೆ ಅಂತಲೂ ಗೊತ್ತಿಲ್ಲ. ಐಮ್ ಜಸ್ಟ್ ಸುಮ್ಮ ರೆಕಾರ್ಡಿಂಗ್ ಇನ್ ಗೋಯಿಂಗ್. ಅಸ್ಥೆಟಿಕ್ ಶಾರ್ಟ್ ತೋರ್ಸೋಣ ಅಂದ್ಕೊಂಡೆ. ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಐ ಆಮ್ ರಿಯಲಿ ಸಾರಿ. ಐ ಆಮ್ ಅ ಮೆಸಿ ಪರ್ಸನ್. ಅಸ್ಥೆಟಿಕ್ ಎಲ್ಲ ನನಗೆ ಆಗಲ್ಲ. ಸೊ ಇಟ್ಸ್ ಪಿಂಕ್ ಇನ್ ಕಲರ್. ಬಾಯಿಗೆ ಹಾಕೊಂಡಿದ ತಕ್ಷಣ ಸ್ವೀಟ್, ಅದಾದಮೇಲೆ ಕಹಿ. ಹಾಗೆ ಇದನ್ನು ಉಪ್ಪು ಖಾರ ಜೊತೆ ತಿಂದರೆ ಆಹಾ. ಸೊ ದಿಸ್ ಈಸ್ ಗ್ರೇಪ್ ಫ್ರೂಟ್, ದಿಸ್ ಈಸ್ ಉಪ್ಪು ಖಾರ ಆ್ಯಂಡ್ ಓ ಮೈ ಗಾಡ್. ಯು ವಾಂಟ್ ಸಮ್? ಐ ನೋ ಯು ವಾಂಟ್. ಅಟ್ ಲಾಸ್ಟ್ ಮಲ್ಬೆರಿ. ಇದನ್ನು ನಾನು ಅಂಗಡಿಯಲ್ಲಿ ತೊಗೊಂಡಿಲ್ಲ, ಹಂಗೆ ಆಟೋದಲ್ಲಿ ಬರ್ತಾ ಇರೋ ಟೈಮಲ್ಲಿ ರೋಡಲ್ಲಿ ಮಾಡ್ತಾಯಿದ್ರು. ಅಂಕಲ್ ನನಗೆ ಫುಲ್ ಮಾಡಿಬಿಟ್ರು. 150 ರೂಪೀಸ್ ತೊಗೊಂಡ್ರು ಎರಡಕ್ಕೆ. ನಾನು ಕೊಟ್ಬಿಟ್ಟೆ. ನೋಡಿದ್ರೆ ಮೇಲೆ ಮಾತ್ರ ಇದೆ, ಕೆಳಗಡೆ ಪೂರ್ತಿ ಲೀಫ್. ನನಗೆ ಪೂರ್ತಿ ಬಾಕ್ಸಲ್ಲಿ ಮಲ್ಬೆರಿ ಇದೆ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಲವ್ ಮಲ್ಬೆರೀಸ್ ಓಕೆನಾ. ಇದನ್ನು ಇಂಡಿಯನ್ ರಾಸ್ಬೆರಿ ಅಂತಲೂ ಹೇಳ್ತಾರೆ ಬಿಕಾಸ್ ಇಟ್ ಇಸ್ ವೆರಿ ಸಿಮಿಲರ್ ಟು ರಾಸ್ಬೆರಿ ಅಂತ. ಆಲ್ಮೋಸ್ಟ್ ಬ್ಲ್ಯಾಕ್ ಆಗಿರೋದು ಸ್ವೀಟ್ ಆಗಿರುತ್ತೆ. ಈ ರೆಡ್ ಕಲರಲ್ಲಿರೋದು ಸ್ವಲ್ಪ ಹುಳಿ ಇರುತ್ತೆ. ರಿಯಲಿ ಗುಡ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ
It's really pigmented. It's like I'm applying blood on my face. Where is the towel? That's a natural lipstick and blush, you guys. It is Antantu. I mean, hi, stay with you.